ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 79. ಹಣ ಕೊಟ್ಟು ನಿನ್ನಿಂದ ಕೆಲಸ ಮಾಡಿಸ್ಕೊತಾ ಇದ್ದೀನಿ ಅನ್ಕೋಬೇಡ. ನಾನು ಬರೋ ತನಕ ಆ ಹೋಟೆಲ್ ಮಾಲೀಕ ನೀನೇ ಎಂದು ಅಂಜಲಿ ಕಣ್ಹೊಡೆದು ಹೇಳಿದರೆ, ನೀನು ಬಂದ ಮೇಲೆ ನನ್ನ ಒದ್ದು ಓಡಿಸ್ತೀಯಾ ಅನ್ನು ಅಂತ ಪೆಚ್ಚು ಮುಖ ಮಾಡಿಕೊಂಡ ಚರಣ್ ಕೈರೆಟ್ಟೆಗೆ ಬಡಿದು, ಇವಾಗ ಎಲ್ಲಿ ಬರ್ತೀನಿ? ನೀನು ಹೇಳಿರೋ ಹಾಗೆ ನನಗೆ 2-3 ಮಕ್ಕಳು ಆಗಿ ಆ ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ನಾನು ನನ್ನ ಗಂಡ ಮಕ್ಕಳ ಜೊತೆ ನನ್ನ ರೆಸ್ಟೋರೆಂಟ್ ನಿನ್ನಿಂದ ಕಿತ್ಕೊಳ್ಳೋಕೆ ಬರ್ತೀವಿ ಅಲ್ವೇನ್ರಿ ಅಂತ ಹುಬ್ಬು ಹಾರಿಸಿ ಕೇಳಿದವಳ ಮಾತು ನಡೆ ಜೀವನಿಗೆ ಆಶ್ಚರ್ಯದ ಜೊತೆ ತುಂಬ ಮುದ್ದಾಗಿ ಕಂಡಿತ್ತು. ಅವನು ನಸುನಗುತ್ತಾ, ಕಿತ್ತುಕೊಳ್ಳಲು ಅಲ್ಲ, ನಿನ್ನ ಕನಸಿನಂತೆ ಸ್ವಲ್ಪ ದಿನ ಆ ರೆಸ್ಟೋರೆಂಟ್ ನಡೆಸಲು ಅಂತ ಹೇಳು ಅಂದಾಗ, ಎಸ್, ನಮ್ಮ ಯಜಮಾನರು ಹೇಳಿದಂಗೆ ಎಂದು ತನ್ನ ತೋಳನ್ನು ಬಳಸಿ ನಿಂತವಳ ವರ್ತನೆ ಯಾಕೋ ನಾಟಕೀಯ ಅಂತನ್ನಿಸುತ್ತಿತ್ತು. ಏನೂ ಮಾತನಾಡದೆ ಸುಮ್ಮನೆ ನಿಂತನು. ಚರಣ್ ಚೆಕ್ ಸ್ವೀಕರಿಸಿ ಎಲ್ಲರಿಗೂ ಹೇಳಿ ಅಲ್ಲಿಂದ ಹೊರಟವನು ತಿರುಗಿ ನೋಡಿದಾಗ ಜೀವ ಮತ್ತು ಅಂಜಲಿ ನಗುತ್ತಾ ಮಾತನಾಡುವುದು ಅವನ ಕಣ್ಣಿಗೆ ಬಿದ್ದಿತು. ಅಲ್ಲಿಗೆ ಬರುವಾಗ ಅಂಜಲಿಯ ಮೇಲೆ ಅವನಿಗಿದ್ದ ಒಲವು ಈಗ ಪೂರ್ತಿಯಾಗಿ ಅಲ್ಲದಿದ್ದರೂ ಬಹುತೇಕ ಕಡಿಮೆಯಾಗಿ ಆ ಜಾಗವನ್ನು ಅವಳ ಪರಿಶುದ್ಧ ಸ್ನೇಹ ಆವರಿಸಿಕೊಂಡಿತ್ತು. ಈಗ ತನ್ನ ಗೆಳತಿ ಅಂಜಲಿ ಹಾಗೂ ಜೀವ ಇಬ್ಬರು ಹೀಗೆಯೇ ಖುಷಿಯಾಗಿರಲಿ, ಮುಖ್ಯವಾಗಿ ತನ್ನ ಗೆಳತಿಯ ಜೀವನ ತುಂಬ ಚೆನ್ನಾಗಿರಲಿ ಎಂದು ಮನಸಾರೆ ಹಾರೈಸಿದಾಗ ಅವನಿದ್ದ ಕಾರು ಅಲ್ಲಿಂದ ಮರೆಯಾಗಿತ್ತು. ಇನ್ನು ತನ್ನ ತೋಳನ್ನ ಹಿಡಿದು ನಿಂತಿರುವವಳನ್ನು ನೋಡುತ್ತಾ ಏನಾದರೂ ಹೇಳುವ ಮೊದಲೇ, ಮಗಳೇ, ಇಬ್ಬರು ಹೀಗೆ ನಿಂತಿರ್ತೀರೋ ಅಥವಾ ಗಿರಿಧಾಮಕ್ಕೆ ಹೋಗೋ ಆಲೋಚನೆ ಇದೆಯೋ ಎಂದು ಗಂಗಾಧರ ನಗುತ್ತಾ ರೇಗಿಸಿದರೆ ತಕ್ಷಣ ಅವನಿಂದ ದೂರ ಸರಿದು ಒಳಗಡೆ ಓಡಿದಳು. ಪೆಚ್ಚಾಗಿ ನಗುತ್ತಾ ನಿಂತ ಮಗನ ಬಳಿ ಹೋದವರು, ನಿನಗಿಂತ ವಯಸ್ಸಲ್ಲಿ ದೊಡ್ಡವಳನ್ನು ಮದುವೆ ಆಗಬೇಕು ಎಂದು ನಾವು ಹಿರಿಯರೆಲ್ಲ ನಿರ್ಧರಿಸಿದಾಗ ನಿನ್ನನ್ನು ಈ ಮದುವೆಗೆ ಒಪ್ಪಿಸಲು ನಾನು ಅದೆಷ್ಟು ಜಗಳ ಮಾಡಬೇಕೋ. ಎಲ್ಲ ಆದರೂ ಮದುವೆ ಆದರೂ ಅಂಜಲಿಯ ಜೊತೆ ಹೊಂದಿಕೊಂಡು ಹೋಗ್ತೀಯೋ ಅಥವಾ ನನ್ನ ಜೊತೆ ಜಗಳ ಆಡಿದಂತೆ ಅವಳ ಜೊತೆ ಕೂಡ ಜಗಳವಾಡಿ ಎಲ್ಲಿ ಅವಳನ್ನು ಮನೆಯಿಂದ ಓಡಿಸ್ತೀಯೋ ಎಂದು ತುಂಬ ಹೆದರಿದ್ದೆ ಕಣೋ. ಆದರೆ ನೀನು ನನ್ನೆಲ್ಲ ಊಹೆಯ ಜೊತೆ ಆ ಭಯವನ್ನು ಕೂಡ ಕ್ಷಣದಲ್ಲಿ ಒದ್ದೋಡಿಸಿ ದಾಮುವಿನ ಮಗನೆಂದು ಪ್ರೂವ್ ಮಾಡಿದೆ. ಐ ನೋ, ನೀನು ಈ ಮದುವೆಗೆ ಒಪ್ಪಿದ್ದು ನಿನ್ನ ಅಮ್ಮನಿಗಾಗಿಯೇ ಎಂದು. ಆದರೆ ಈಗ ನಿನ್ನ ಅಂಜಲಿ ಬಾಂಧವ್ಯ ನೋಡಿದರೆ ದಾಮುವಿನ ಆಯ್ಕೆ ಯಾವತ್ತೂ ತಪ್ಪು ಆಗೋಲ್ಲ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಪ್ರೂವ್ ಆಯಿತು. ಈ ಕ್ಷಣ ಮಗ ಸೊಸೆಯ ರೊಮ್ಯಾನ್ಸ್, ಚಿಕ್ಕ ಪುಟ್ಟ ಹುಸಿ ಮುನಿಸು ಜಗಳ ನೋಡೋಕೆ ನಿಮ್ಮಮ್ಮ ಇರಬೇಕಿತ್ತು ಕಣೋ ಅಂತ ತುಸು ಮೌನ ತಾಳಿದರೆ ಭುಜವನ್ನು ಜೀವ ಡ್ಯಾಡ್ ಎನ್ನುತ್ತಾ ಬಳಸಿದಾಗ, ಐ ಆಮ್ ಓಕೆ ನೋಡು, ಇನ್ನು ತಡ ಮಾಡೋದು ಬೇಡ, ಬೇಗ ಒಂದು ಮುದ್ದಾದ ಮೊಮ್ಮಗುವನ್ನು ನನಗೆ ಕೊಟ್ಟುಬಿಡಿ ಎಂದವರ ಮಾತಿಗೆ ಅವನ ಮೊಗದಲ್ಲಿನ ಹೊಸ ಹೊಳಪಿನ ಜೊತೆ ನಗುವೆ ಉತ್ತರವಾಗಿತ್ತು. ಇಬ್ಬರು ತಯಾರಾಗಿ ಕಾರಲ್ಲಿ ಗಿರಿಧಾಮದತ್ತ ತೆರಳುವಾಗ ವೈಫಿ, ಆರ್ ಯು ಓಕೆ ಎಂದು ಕೇಳಿದರೆ, ನನಗೇನಾಗಿದೆ ಅಂತ ಅವನತ್ತ ಗೊಂದಲದಲ್ಲಿ ನೋಡಿದಳು. ಫ್ರೆಂಡು ಹೋದ ಅಂತ ಬೇಜಾರೇನೂ ಇಲ್ಲ ಅಲ್ವಾ ಎಂದವನ ಮಾತಿನ ಒಳ ಅರ್ಥ ತಿಳಿಯಲಿಲ್ಲ. ಜೀವ, ಅದು ಏನು ಹೇಳೋಕೆ ಹೊರಟಿದ್ದೀಯಾ, ನೇರವಾಗಿ ಹೇಳು. ಅಲ್ಲ, ಚೆರ್ರಿ ಬಂದು ನನ್ನ ಭೇಟಿಯಾಗಿ ಮಾತನಾಡಿ ಹೋದ. ಇದರಲ್ಲಿ ಬೇಸರ ಆಗೋಕೆ ಏನಿದೆ ಎಂದು ಗಂಭೀರವಾಗಿ ಕೇಳಿದರೆ, ಅಲ್ಲ, ಅವನು ಹೋಗೋವಾಗ ನನ್ನ ತೋಳನ್ನ ಹಿಡ್ಕೊಂಡು ನಿಲ್ಲೋದು ಅಲ್ಲದೆ ಯಜಮಾನರು ಅಂತೆಲ್ಲ ನುಲಿತಿದ್ದೆ, ಅದಕ್ಕೆ ಕೇಳಿದ್ದು ಅಂದ. ಓ ಅದಾ, ಚೆರ್ರಿಗೆ ನಮ್ಮಿಬ್ಬರ ಫ್ಲ್ಯಾಶ್ ಬ್ಯಾಕ್ ಜಗಳ ಎಲ್ಲ ಹೇಳಿದ್ದೆ. ಹಾಗಾಗಿ ನಾನು ನಿನ್ನ ಜೊತೆಗೆ ಖುಷಿಯಲ್ಲಿ ಇದ್ದೇನಾ ಇಲ್ವಾ ಅನ್ನೋ ಅನುಮಾನವಿತ್ತು. ಅದಕ್ಕೆ ನಿನ್ನ ಜೊತೆ ಹಾಗೆಲ್ಲ ವರ್ತಿಸಿದ್ದು. ಸಾರಿ, ಸ್ವಲ್ಪ ಓವರ್ ಆಯ್ತಲ್ವಾ ಅಂತ ಮೂತಿ ಉಬ್ಬಿಸಿ ಹೇಳಿದವಳ ಮಾತಿಗೆ ನಕ್ಕವನು, ಹಾಗೇನಿಲ್ಲ ಡ್ಯಾಡ್ ಏನೋ ಕೇಳೋ ತನಕ ಎಲ್ಲ ನಾರ್ಮಲ್ ಆಗಿಯೇ ಇತ್ತು ಎಂದ ಕೂಡಲೇ ತಾವಿಬ್ಬರು ಖುಷಿಯಲ್ಲಿದ್ದೇವೆ ಎಂದು ಗೆಳೆಯ ಚರಣನಿಗೆ ತಿಳಿಯಬೇಕು ಎನ್ನುವ ಭರದಲ್ಲಿ ತಾನು ಜೀವ ಜೊತೆ ಕ್ಲೋಸ್ ಆಗಿ ವರ್ತಿಸಿ ಮಾತನಾಡುವಾಗ ಮಾವ ಕೂಡ ಅಲ್ಲಿದ್ದರು ಎನ್ನುವುದರ ನೆನಪಾಗಿ ತಲೆ ಮೇಲೆ ಕೈ ಹೊತ್ತು ಕುಳಿತಳು. ಛೇ, ಮಾವ ನನ್ನ ಬಗ್ಗೆ ಏನೆಂದುಕೊಂಡರೋ ಏನೋ ಎಂದವಳನ್ನು
ನೋಡಿ ನಿನ್ನ ನಾಟಕವನ್ನು ನಿಜವೆಂದು ನಂಬಿಕೊಂಡು ಆದಷ್ಟು ಬೇಗ ನನಗೊಂದು ಮೊಮ್ಮಗು ಬೇಕು ಅಂದರು. ಅಷ್ಟೇ ಅಂದ. ಅಷ್ಟೇನಾ? ನಾನು ಏನೋ ಅಂದುಕೊಂಡೆ ಎಂದವಳ ಮಾತಿಗೆ ಒಮ್ಮೆಲೆ ಬ್ರೇಕ್ ಹಾಕಿದಾಗ, ಏನಾಯ್ತು ಜೀವ, ಯಾಕೆ ನಿಲ್ಲಿಸಿದೆ ಅಂತ ಆಚೀಚೆ ನೋಡುತ್ತಾ ಕೇಳಿದರೆ, ವೈಫಿ ಆರ್ ಯು ಓಕೆ? ಸ್ವಲ್ಪ ಮಾತಾಡುವಾಗ ನಾನು ಹೇಳೋ ವಿಷಯವನ್ನು ಕ್ಲಿಯರ್ ಆಗಿ ಕೇಳಿ ಆಲೋಚನೆ ಮಾಡಿ ಮಾತಾಡು ಅಂತ ಕಾರನ್ನು ಸ್ಟಾರ್ಟ್ ಮಾಡುತ್ತಾ ಹೇಳಿದನು. ಈಗೇನು ಮಾವನಿಗೆ ಮೊಮ್ಮಗು ಬೇಕು ತಾನೇ? ಕೊಡೋಣ. ಅದರಲ್ಲಿ ಯೋಚನೆ ಮಾಡೋಕೆ ಏನಿದೆ? ಏನು ಮಾವ ಮೊಮ್ಮಗು ಕೇಳಿದ್ರಾ ಅಂತ ಕಣ್ಣು ಬಾಯಿ ಅಗಲಿಸಿ ಕೇಳಿದವಳ ತಲೆಗೆ ಮೊಟಕಿ ಟ್ಯೂಬ್ಲೈಟ್ ತಂದು, ಅದಕ್ಕೆ ಹೇಳಿದ್ದು ಮಾತಾಡೋಕ್ಕೂ ಮುಂಚೆ ಯೋಚನೆ ಮಾಡು ಅಂತ ಎಂದು ಹಣೆ ನೀವಿಕೊಂಡು ಹೋರೆ ನೋಟದಲ್ಲಿ ಅವನತ್ತ ನೋಡುತ್ತಾ, ಮಾವ ಮೊಮ್ಮಗು ಕೇಳಿದಾಗ ನೀನು ಏನಂತ ಹೇಳಿದೆ ಅಂತ ಎತ್ತಲೋ ನೋಡುತ್ತಾ ಕೇಳಿದವಳ ವರಸೆಗೆ ನಗು ಬಂದರೂ, ನಾನೇನು ಹೇಳಿ ಓಕೆ ಡ್ಯಾಡ್ ಅಂದೆ ಅಂತ ಸಹಜವಾಗಿ ಹೇಳಿದವನ ಮಾತಿಗೆ ಅವಳ ಮೌನವೇ ಉತ್ತರವಾಗಿತ್ತು. ನಿಮಿಷಗಳ ಕಾಲ ಸುಮ್ಮನಿದ್ದ ಜೀವ ಏನೋ ಹೇಳಬೇಕು ಅನ್ನೋವಾಗ ಅವನ ಮೊಬೈಲ್ ರಿಂಗಣಿಸಿತ್ತು. ಸ್ಕ್ರೀನ್ನಲ್ಲಿ ಜೈ ಅಂಕಲ್ ಎನ್ನುವುದನ್ನು ನೋಡಿ, ವೈಫಿ ಕಾಲ್ ಪಿಕ್ ಮಾಡಿ ಲೌಡ್ ಸ್ಪೀಕರ್ಗೆ ಹಾಕು ಎಂದ ಕೂಡಲೇ ಅವಳು ಕಾಲ್ ರಿಸೀವ್ ಮಾಡಿದಳು. ಜೀವ, ಎಲ್ಲಿದ್ದೀಯಾ? ಇವತ್ತು ಗಂಡ ಹೆಂಡತಿ ಇಬ್ರು ಹೇಳ್ದೆ ಕೇಳ್ದೆ ರಜೆ ಹಾಕ್ತೀರಾ ಹೇಗೆ ಅಂತ ರೇಗಿಸುತ್ತಲೇ ಕೇಳಿದರೆ, ಇನ್ನೊಂದು 2 ನಿಮಿಷದಲ್ಲಿ ನಿಮ್ಮ ಮುಂದೆ ಇರ್ತೀವಿ ಅಂಕಲ್ ಎಂದರೆ ಆಯಿತೆಂದು ತಲೆಯಾಡಿಸಿದರು. ಕಾರನ್ನು ಪಾರ್ಕ್ ಮಾಡಿ ಇಬ್ಬರು ಕಾರಿನಿಂದ ಇಳಿದು ಗಿರಿಧಾಮದ ಒಳಗಡೆ ಬರುವಾಗ ಅಲ್ಲೇ ಅವರಿಗಾಗಿ ಕಾಯುತ್ತಿದ್ದ ಜಯಕರನನ್ನು ನೋಡಿ, ಅಂಕಲ್ ಏನಾದರೂ ಎಮರ್ಜೆನ್ಸಿ ಇತ್ತಾ ಎಂದು ಕೇಳುತ್ತಲೇ ಅವನ ಕ್ಯಾಬಿನ್ನತ್ತ ಹೆಜ್ಜೆ ಹಾಕಿದರೆ, ಕಿಚನ್ ಡಿಪಾರ್ಟ್ಮೆಂಟ್ ಅತ್ತ ಹೊರಟ ಅಂಜಲಿಯನ್ನು ಜಯಕರ್ ತಮ್ಮ ಜೊತೆ ಬರುವಂತೆ ಹೇಳಿದರು. ಮೂವರು ಜೀವ ಕ್ಯಾಬಿನ್ ಹೊಕ್ಕಾಗ ಜಯಕರ್ ಅವನಲ್ಲಿ ಮೇಲ್ ಓಪನ್ ಮಾಡುವಂತೆ ಹೇಳಿದಾಗ ಮೇಲ್ ಓಪನ್ ಮಾಡಿ ನಿಮಿಷಗಳ ಕಾಲ ಓದಿದವನು, ಅಂಕಲ್ ಇದು ಸಾಧ್ಯನಾ? ನೆಕ್ಸ್ಟ್ ಮಂತ್ ತನಕ ಎಲ್ಲ ವಿಲ್ಲಾ ಬುಕ್ ಆಗಿದೆ. ಈಗ ಇವರಿಗಾಗಿ 1 ವಾರ ಪೂರ್ತಿ ಗಿರಿಧಾಮ ವೆಕೇಟ್ ಮಾಡಬೇಕು ಅಂದರೆ ನೋ, ಇದು ಆಗೋಲ್ಲ. ಬುಕ್ಕಿಂಗ್ ಮಾಡಿರೋರು ಆಲ್ರೆಡಿ ಪೇಮೆಂಟ್ ಎಲ್ಲ ಮಾಡಿದ್ದಾರೆ. ಪೂರ್ತಿಯಾಗಿ ಕ್ಯಾಶ್ ಬ್ಯಾಕ್ ಮಾಡ್ತೀವಿ ಅಂದರೂ ಗಿರಿಧಾಮದ ಮೇಲೆ ನೆಗೆಟಿವ್ ಒಪಿನಿಯನ್ ಬರುತ್ತೆ ಎನ್ನುವಾಗ ಅಂಜಲಿ ಲ್ಯಾಪ್ಟಾಪ್ ತನ್ನತ್ತ ತಿರುಗಿಸಿ ಆ ಮೇಲ್ ಓದಿದಳು. ರಾಜ್ಯದ ಸಿಎಂ ಕಡೆಯಿಂದ ಗಂಟೆಯ ಹಿಂದೆ ಬಂದಿರೋ ಮೇಲ್ ಅದು. ಅವರ ಮಗನ ಮದುವೆಯನ್ನು ಸಿಂಪಲ್ಲಾಗಿ ಗಿರಿಧಾಮದಲ್ಲಿ ಮಾಡೋ ಪ್ಲ್ಯಾನ್ ಮಾಡಿದ್ದಾರೆ. 1 ವಾರ ಪೂರ್ತಿ ರೆಸಾರ್ಟಲ್ಲಿ ಅವರ ಜನ ಬಿಟ್ಟು ಹೊರಗಿನವರು ಯಾರೂ ಇರಬಾರದು ಎನ್ನುವ ಕಂಡೀಷನ್ ಇಟ್ಟಿದ್ದರು. ತಕ್ಷಣ ಅಂಜಲಿ ಅವರು ಕೇಳಿದ ದಿನಗಳಲ್ಲಿ ಇರುವ ಬುಕ್ಕಿಂಗನ್ನು ನೋಡಿ ಏನೋ ಯೋಚಿಸಿ, ಜೈ ಅಂಕಲ್, ಜೀವ ಈಗಷ್ಟೇ ಅವರು ಕೊಟ್ಟಿರೋ ಡೇಟಲ್ಲಿ ನಮ್ಮ ವಿಲ್ಲಾದ ಬುಕ್ಕಿಂಗ್ ನೋಡಿದೆ. ಆ ಪೂರ್ತಿ ವಾರ 60% ವಿಲ್ ಆಗಿದೆ ಅಷ್ಟೇ. ನಾವ್ಯಾಕೆ ಅವರನ್ನು ದೊಡ್ಡಪ್ಪನವರ ರೆಸಾರ್ಟಿಗೆ ಶಿಫ್ಟ್ ಮಾಡಬಾರದು? ಇಟ್ಸ್ ಪಾಸಿಬಲ್ ಎಂದವಳ ಮಾತಿಗೆ ಇಬ್ಬರು ಕ್ಷಣಕಾಲ ಯೋಚಿಸಿ, ಇದು ವರ್ಕ್ ಆಗಲ್ಲ ಅನ್ಸುತ್ತೆ ಅಂಜಲಿ. ಗೆಸ್ಟ್ ನಮ್ಮ ರೆಸಾರ್ಟ್ ಬುಕ್ ಮಾಡೋದು ಇಲ್ಲಿನ ನೇಚರ್ ಸರ್ವಿಸ್ ಜೊತೆ ಇಲ್ಲಿನ ಫುಡ್ ಸವಿಯಲು ಅಂಥದ್ದರಲ್ಲಿ ಇದೇ ಸೇಮ್ ಫೆಸಿಲಿಟಿ ಅಲ್ಲಿ ಸಿಗಲು ಸಾಧ್ಯವಿಲ್ಲ. ಹಾಗಾಗಿ ಇದರಿಂದ ಕೂಡ ನೆಗೆಟಿವ್ ರಿಮಾರ್ಕ್ ಬರಬಹುದು ಎಂದ ಜಯಕರ್ ಮಾತು ಜೀವನಿಗೂ ಸರಿ ಅನಿಸಿತ್ತು. ಅಂಕಲ್, ಪೂರ್ತಿ ರೆಸಾರ್ಟ್ ವೆಕೇಟ್ ಮಾಡೋಕೆ ಆಗಲ್ಲ ಅಂತ ನೇರವಾಗಿ ಹೇಳೋಣ. ಸಿಎಂ ದೊಡ್ಡ ಕುಳ ಅಂತ ಪ್ರಾಫಿಟ್ ಜೊತೆ ಪಾಪ್ಯುಲಾರಿಟಿ ನೋಡೋಕೆ ಹೋಗಿ ಇಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಬರೋ ಗೆಸ್ಟನ್ನು ಕಳ್ಕೊಳ್ಳೋಕೆ ಇಷ್ಟಪಡೋಲ್ಲ ನಾನು. ಅಲ್ಲದೆ ಸಿಎಂ ಮನೆ ಮದುವೆ ಅಂದರೆ ಪೂರ್ತಿ ಮೀಡಿಯಾ ನಮ್ಮ ರೆಸಾರ್ಟ್ ಹೊರಗಡೆ ಬಿದ್ದಿರುತ್ತೆ. ಅಲ್ಲದೆ ರಾಜಕಾರಣಿಗಳು, ಸೆಲೆಬ್ರಿಟಿ ಅಂತ ಅದೆಷ್ಟು ಜನ ಬರ್ತಾರೋ. ಒಟ್ಟಾರೆ ಇದೆಲ್ಲದರಿಂದ ಪ್ರಾಬ್ಲಮ್ ಆಗೋದು ನಮಗೆ ಮತ್ತು ನಮ್ಮ ಗೆಸ್ಟ್ಗಳಿಗೆ ಅಂದಳು. ಯಾವುದಕ್ಕೂ ಒಮ್ಮೆ ಡ್ಯಾಡ್ ಜೊತೆ ಮಾತಾಡ್ತೀನಿ, ಆಮೇಲೆ ಏನು ಮಾಡೋದು ನೋಡೋಣ ಎಂದವನ ಮಾತು ಅವರಿಬ್ಬರಿಗೂ ಸರಿ ಎನಿಸಿತ್ತು. ಅಂಜಲಿ ಕಿಚನ್ನತ್ತ ನಡೆದರೆ ಜಯಕರ್ ತಮ್ಮ ಕ್ಯಾಬಿನ್ನತ್ತ ಹೊರಟರು. ಜೀವ ಒಮ್ಮೆ ಗೋಡೆ ಮೇಲೆ ಓಡುತ್ತಿರುವ ಎಲ್ಲ ಡಿಪಾರ್ಟ್ಮೆಂಟ್ ದೃಶ್ಯಗಳ ಮೇಲೆ ಕಣ್ಣಾಡಿಸಿ ಇಂದಿನ ದಿನದ ರೆಸಾರ್ಟ್ ಅಪ್ಡೇಟ್ ನೋಡಿ ಬಾಲಕೃಷ್ಣನನ್ನು ಕರೆದನು. ಅವನಲ್ಲಿ ಆಯಾ ಡಿಪಾರ್ಟ್ಮೆಂಟ್ ಫೀಡ್ಬ್ಯಾಕ್ ಕೇಳಿ ಪಡೆದು ನಂತರ ತಂದೆಗೆ ಕರೆ ಮಾಡಿ ಸಿಎಂ ಮೇಲ್ ಬಗ್ಗೆ ಹೇಳಿದಾಗ
ಒಂದು ವಾರ ಅವರಿಗಾಗಿ ರೆಸಾರ್ಟ್ ಖಾಲಿ ಮಾಡುವುದು ಬೇಡ ಎಂದಿದ್ದರು. ತಂದೆಯ ಮಾತಿನಂತೆ ಸಿಎಂಗೆ ಮೇಲ್ ಮಾಡಿದ ಜೀವ ಬೇರೆ ಕೆಲಸದತ್ತ ಗಮನ ಕೊಟ್ಟ. ಸ್ವಲ್ಪದರಲ್ಲೇ ಸಿಎಂ PA ಅವನಿಗೆ ಕರೆ ಮಾಡಿ, ಸಿಎಂ ಫ್ಯಾಮಿಲಿಗೆ ನಿಮ್ಮ ರೆಸಾರ್ಟ್ ತುಂಬ ಇಷ್ಟವಾಗಿದೆ, ಇನ್ನೊಮ್ಮೆ ಇದರ ಬಗ್ಗೆ ಯೋಚಿಸಿ ನಿರ್ಧಾರ ತಿಳಿಸಿ ಎಂದನು. ಪುನಃ ತಂದೆಗೆ ಕರೆ ಮಾಡಿ ಕೇಳಿದಾಗ ಅವರು ಆ ಒಂದು ವಾರದಲ್ಲಿ ಬುಕ್ಕಿಂಗ್ ಆದ ಗೆಸ್ಟ್ ಲಿಸ್ಟ್ ಕೇಳಿದರು. 21 ಬುಕ್ಕಿಂಗ್ ಇರುವುದನ್ನು ಹೇಳಿದವನು ಮಾತಿಗೆ ಕ್ಷಣಕಾಲ ಯೋಚಿಸಿ, ಅವರಿಗಾಗಿ ನಾವು ನಮ್ಮ ಗೆಸ್ಟ್ ಕಡೆಗಣಿಸೋಕೆ ಆಗೋಲ್ಲ, ಹಾಗಂತ ನೇರವಾಗಿ ಅವರಿಗೂ ಆಗೋಲ್ಲ ಅನ್ನಲು ಸಾಧ್ಯವಿಲ್ಲ ಎನ್ನುವಾಗ ಜೀವನಿಗೆ ಹೊಸ ನಂಬರ್ನಿಂದ ಇನ್ನೊಂದು ಕಾಲ್ ಬರುತ್ತಿತ್ತು ತಂದೆಯ ಬಳಿ. ಆಮೇಲೆ ಮಾತನಾಡುತ್ತೇನೆ ಎಂದು ಕರೆ ತುಂಡರಿಸಿ ವೇಟಿಂಗಲ್ಲಿದ್ದ. ಕರೆ ಸ್ವೀಕರಿಸಿದರೆ ಸ್ವತಃ ಸಿಎಂ ಕಾಲ್ ಮಾಡಿದ್ದರು. ಅವರು ಹೇಳಿದ ದಿನದಲ್ಲಿ ರೆಸಾರ್ಟ್ ಬುಕ್ಕಿಂಗ್ ಬಗ್ಗೆ ಕೇಳಿ ತಿಳಿದವರು. ನಂತರ ಯಾವಾಗ ರೆಸಾರ್ಟ್ ಖಾಲಿಯಾಗಿ ಸಿಗಬಹುದೆಂದು ಕೇಳಿದಾಗ ವೆಬ್ಸೈಟ್ ನೋಡಿದ ಜೀವ 1 ತಿಂಗಳ ಬಳಿಕ ಎಂದನು. ಕರೆ ಹೋಲ್ಡ್ ಮಾಡಿ ನಿಮಿಷಗಳ ಬಳಿಕ ಮಾತನಾಡಲು ಶುರು ಮಾಡಿ, ಒಂದು ದಿನಾಂಕ ಹೇಳಿ, ಈ ಸಮಯದಲ್ಲಿ ರೆಸಾರ್ಟ್ ಖಾಲಿಯಾಗಿ ಸಿಗಬಹುದಾ ಎಂದು ಕೇಳಿದಾಗ ಜೀವ ಒಪ್ಪಿದನು. ಅದರಂತೆ 1.5 ತಿಂಗಳ ಬಳಿಕ ಸಿಎಂ ಮಗನ ಮದುವೆಗೆ 1 ವಾರದ ಮಟ್ಟಿಗೆ ಗಿರಿಧಾಮ ಪೂರ್ತಿಯಾಗಿ ಬುಕ್ ಆಗಿತ್ತು. ಜೀವನಿಗೆ ಥ್ಯಾಂಕ್ಸ್ ಹೇಳಿದ ಸಿಎಂ ಮುಂದೆ ಅವರ PA ಅವನನ್ನ ಕಾಂಟ್ಯಾಕ್ಟ್ ಮಾಡುತ್ತಾನೆ ಎಂದು ಹೇಳಿದರು. ಇಷ್ಟು ಹೊತ್ತು ಅವನ ತಲೆ ಕೆಡಿಸಿದ ವಿಷಯ ಸಿಎಂ ಜೊತೆ ಮಾತಿನ ಬಳಿಕ ಕ್ಷಣದಲ್ಲಿ ಕ್ಲಿಯರ್ ಆಗಿತ್ತು. ಆ ವಿಷಯವನ್ನು ತಂದೆಯ ಜೊತೆ ಜಯಕರ್ಗೆ ಹೇಳಿದಾಗ ಮಧ್ಯಾಹ್ನ ಊಟಕ್ಕೆ ಅಂಜಲಿ ಗೆಳೆಯರಾದ ಐಶ್ವರ್ಯ ಮತ್ತು ಬಾಲಕೃಷ್ಣನ ಜೊತೆ ಜೀವನಿಗಾಗಿ ಕಾಯುತ್ತಾ ಚರಣ್ ಬಂದಿದ್ದ ವಿಷಯ ಅವರಿಗೆ ಹೇಳುವುದರಲ್ಲಿ ಅದಾಗಲೇ 15 ನಿಮಿಷ ಕಳೆದಿತ್ತು. ಇನ್ನೂ ಊಟಕ್ಕೆ ಬರದೇ ಇದ್ದವನ ಬಗ್ಗೆ ಯೋಚಿಸುತ್ತಾ ಕುಳಿತವಳಿಗೆ ಬೆಳಿಗ್ಗೆ ಅವನ ಕ್ಯಾಬಿನ್ನಲ್ಲಿ ಸಿಎಂ ಮಗನ ಮದುವೆಯ ಬಗ್ಗೆ ಆದ ಚರ್ಚೆಯ ನೆನಪಾದಾಗ, ಬಾಲ ಜೀವ ಟೆನ್ಷನ್ನಲ್ಲಿ ಏನಾದ್ರೂ ಇದ್ದಾನಾ ಅಂತ ಕಾಳಜಿಯಲ್ಲಿ ಕೇಳಿದವಳ ಮಾತಿಗೆ ಇಬ್ಬರು ಕಣ್ಣು ಬಾಯಿ ಅಗಲಿಸಿ ನೋಡಿದಾಗ ಅವರಿಬ್ಬರನ್ನು ಗಮನಿಸಿ, ಇಬ್ರಿಗೂ ಈಗ ಸರಿಯಾಗಿ ಹೊದೆ ಬೀಳುತ್ತೆ. ನಾನು ನನ್ನ ಗಂಡನ್ನ ವಿಚಾರಿಸಿದ್ದು ಬೇರೆ ಯಾರನ್ನೋ ಅಲ್ಲ ಎಂದಾಗ ಇಬ್ಬರು ಗಂಟಲು ಸರಿಪಡಿಸಿಕೊಂಡಂತೆ ನಟಿಸಿದಾಗ ತಲೆ ಮೇಲೆ ಕೈ ಹೊತ್ತು ಕುಳಿತವಳು, ಹೋ ಗಾಡ್, ಇಬ್ರು ಅದೆಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತೀರಾ ಎಂದು ಗದರಿದವಳ ಕೆನ್ನೆಗೆ ತಿವಿದ ಐಶ್ವರ್ಯ, ಓವರ್ ಆ್ಯಕ್ಟಿಂಗ್ ಮಾಡ್ತಿರೋದು ನೀನು ಕಣೆ. ಗಂಡ ಊಟಕ್ಕೆ ಬರೋದು 5-10 ನಿಮಿಷ ತಡವಾದರೂ ಸಾಕು, ಅಮ್ಮ ಅವರಿಗೆ ಅದೇನು ಕಾಳಜಿ, ಅದೇನು ಪ್ರೀತಿ. ನಾವಾಗೆ ಕೇಳಿದರೆ ನಾವಿಬ್ರು ಫ್ರೆಂಡ್ಸ್ ಅಷ್ಟೇ ಕಣೆ ಅಂತ ಗೂಬೆ ಆರಿಸೋದು. ಅಂಜು, ನಿನ್ನ ಮತ್ತು ಜೀವ ವರ್ತನೆಯಲ್ಲೇ ಗೊತ್ತಾಗುತ್ತೆ ನೀವಿಬ್ರು ಫ್ರೆಂಡ್ಸ್ ಝೋನಿಂದ ಜಂಪ್ ಮಾಡಿ ತುಂಬ ದಿನ ಆಗೋಗಿದೆ. ಇನ್ನೇನಿದ್ರೂ ಆದಷ್ಟು ಬೇಗ ಮಗು ಮಾಡಿಕೊಳ್ಳೋದರ ಬಗ್ಗೆ ಯೋಚನೆ ಮಾಡಿ ಎಂದವಳತ್ತ ಕೆಕ್ಕರಿಸಿ ನೋಡಿ, ಹಬ್ಬ ಏನಾಗಿದೆ ಎಲ್ಲರಿಗೂ, ಮಾತೆತ್ತಿದ್ರೆ ಮಗು ಮಗು ಅಂತ ಎಂದು ಹೇಳುತ್ತಾ ಮೂತಿ ಉಬ್ಬಿಸಿ ಹೇಳಿದರೆ, ಇನ್ಯಾರು ಮಗು ಬಗ್ಗೆ ಕೇಳಿದ್ರು, ಜೀವ ಕೇಳಿದ್ದಾ ಎಂದವಳ ಕೈಗೆ ತಿವಿದು ಐಶೋ ಎನ್ನುತ್ತಾ ಕಣ್ಬಿಟ್ಟರೆ, ನಾನೇ ಹೇಳು, ಮಗು ಬಗ್ಗೆ ಇನ್ಯಾರು ಕೇಳಿದ್ರು ಎಂದಾಗ ಬೆಳಿಗ್ಗೆ ಮಾವ ಜೀವ ಬಳಿ ಬೇಗನೆ ಮೊಮ್ಮಗು ಕೊಡಿ ಅಂದ್ರಂತೆ ಅನ್ನುತ್ತಾ ಪೆಚ್ಚು ಮೋರೆ ಹಾಕಿ ಕೇಳಿದವಳ ಮುಖ ನೋಡಿ ಇಬ್ಬರೂ ನಕ್ಕರು. ಹಾಗೆಲ್ಲ ಮಗು ಕೊಡೋಕೆ ಅದೇನು ಅನ್ನುವಾಗ ಅಂಜು, ಆದಷ್ಟು ಬೇಗ ಮಗುವಿನ ಪ್ಲ್ಯಾನ್ ಮಾಡಿ, ಯಾಕಂದರೆ ನಿನ್ನ ವಯಸ್ಸು ಈಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ, ಹಾಗಾಗಿ ಅಷ್ಟೆಲ್ಲ ಯೋಚನೆ ಮಾಡೋ ಅಗತ್ಯವಿಲ್ಲ. ಆದರೂ ಅಂಜು, ನಿನ್ನ ಸೇಫ್ಟಿಗಾಗಿ ಹೇಳ್ತಿರೋದು ಎಂದಾಗ ಗೆಳತಿಯ ಮಾತು ಅವಳಿಗೂ ಸರಿ ಅನ್ನಿಸಿತ್ತು. ನಿಮಿಷಗಳವರೆಗೆ ಅದರ ಬಗ್ಗೆ ಯೋಚಿಸುತ್ತಾ ಆಗಿನಿಂದ ಸುಮ್ಮನೆ ಕುಳಿತಿರುವ ಬಾಲಕೃಷ್ಣನ ಮೇಲೆ ಅವಳ ಗಮನ ಹೋದಾಗ, ಬಾಲ ಏನಾಗಿದೆ, ಆರ್ ಯು ಓಕೆ ಎಂದು ಕೇಳಿದರೆ, ನಾನು ಹೇಳ್ತೀನಿ ಅಂಜು, 6 ತಿಂಗಳು ಬಿಟ್ಟು ಬಾಲ ಮತ್ತು ಅರ್ಚನಳ ಮದುವೆ ಫಿಕ್ಸ್ ಆಗಿತ್ತು.
ಆದರೆ ನಮ್ಮ ಬಾಲನ ಫ್ಯೂಚರ್ ಹೆಂಡತಿ 1 ವರ್ಷದ ಮೇಲೆ ಮದುವೆ ಆಗೋಣ ಅಂತಿದ್ದಾಳೆ. ಅದಕ್ಕೆ ಇಬ್ಬರ ಮನೆಯಲ್ಲಿ ಸ್ವಲ್ಪ ಮಾತುಗಳಲ್ಲಿ ಹೊಡೆದಾಟ ಆಗ್ತಿದೆ. ಅದಕ್ಕೆ ಈ ಬಾಲ ಗಾಳಿ ತೆಗೆದ ಬಲೂನ್ ತರಹ ಇದ್ದಾನೆ ಎಂದವಳಿಗೆ ಸುಮ್ಮನಿರುವಂತೆ ಗದರಿ, ಅರ್ಚನಾ ಯಾಕೆ ಟೈಮ್ ಕೇಳಿದ್ದಾಳೆ ಬಾಲ? ಇಷ್ಟು ಸಮಯ ಅವಳೇ ಮದುವೆಗೆ ಅರ್ಜೆಂಟ್ ಮಾಡ್ತಿದ್ಲು ತಾನೆ ಎಂದ ಅಂಜಲಿಯ ಮಾತಿಗೆ ಹೌದೆಂದು ತಲೆಯಾಡಿಸಿ, ಅದೊಂದು ದೊಡ್ಡ ಕತೆ ಅಂಜು ಎಂದವನ ಮಾತನ್ನು ತಡೆದು, ಅದನ್ನು ನಾನೇಳ್ತೀನಿ ಎಂದು ತುಂಬ ಎಕ್ಸೈಟ್ ಆಗಿ ಹೇಳಿದವಳ ತಲೆ ಮೇಲೆ ಮುಟಕಿದವನ ಕೈಯನ್ನು ಹಿಡಿದುಕೊಂಡು, ಸುಮ್ಮನಿರೋ ಬಾಲ, ಅಚ್ಚುಗೆ ಕಾಲೇಜು ದಿನಗಳಿಂದಲೂ ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಇತ್ತು. ಹಾಗಾಗಿ ಮಂಗಳೂರಿನ ಒಂದು ನಾಟಕದ ತಂಡದಲ್ಲಿ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದಳು. ಈಗ ಆ ತಂಡದ ಮ್ಯಾನೇಜರ್ ಮೂಲಕ ಅವಳಿಗೆ ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋ ಚಾನ್ಸ್ ಸಿಕ್ಕಿದೆ. ಅದು ಹೀರೋ ತಂಗಿ ಕ್ಯಾರೆಕ್ಟರ್. ಸೊ ಆ ಫಿಲ್ಮ್ ಶೂಟಿಂಗ್ ಸ್ಟಾರ್ಟ್ ಆಗೋದು 2 ತಿಂಗಳು ಆದಮೇಲೆ. ಬಾಲನನ್ನು ಬಿಟ್ಟು ಬೇರೆ ಯಾರಿಗೂ ಅವಳಿಗೆ ಫಿಲ್ಮಲ್ಲಿ ಚಾನ್ಸ್ ಸಿಕ್ಕಿರೋದು ಗೊತ್ತಿಲ್ಲ. ಒಮ್ಮೆ ಸೆಲೆಬ್ರಿಟಿಯಾಗಿ ಲೈಫ್ ಎಂಜಾಯ್ ಮಾಡಬೇಕು ಅನ್ನೋದು ಅವಳ ಆಸೆ. ಅದಕ್ಕೆ ಮದುವೆ ಈಗಲೇ ಬೇಡ ಅಂತಿದ್ದಾಳೆ. ಆದರೆ ಈ ನಮ್ಮ ಬಾಲ ಸರ್ ಎಲ್ಲಿ ತಮ್ಮ ಹುಡುಗಿ ಫೇಮಸ್ ಆಗಿ ಆಮೇಲೆ ನನಗೆ ಕೈ ಕೊಟ್ರೆ ಅನ್ನೋ ಭಯದಲ್ಲಿ ಈಗಲೇ ಮದುವೆ ಆಗಬೇಕು ಅಂತಿದ್ದಾರೆ. ಇದಿಷ್ಟೇ ಸ್ಟೋರಿ ಅಲ್ವಾ ಸರ್ ಎಂದು ರೇಗಿಸಿದವಳ ಕೈ ಹಿಡಿದು ತಿರುವಿ, ಮೊದಲೇ ಟೆನ್ಷನ್ನಲ್ಲಿ ಸಾಯ್ತಿದ್ದೀನಿ, ನಿನಗೆ ಎಲ್ಲದರಲ್ಲೂ ಕಾಮಿಡಿ ಅಲ್ವಾ ಅಂತ ಅವಳ ಕೈಬಿಟ್ಟು, ಅಂಜು, ಪ್ರಾಬ್ಲಮ್ ನಂದಲ್ಲ, ನಾನು ಅವಳ ಪ್ರತಿಯೊಂದು ಇಷ್ಟ ಕಷ್ಟಕ್ಕೆ ಸಪೋರ್ಟ್ ಮಾಡ್ತೀನಿ. ಪ್ರಾಬ್ಲಮ್ ಆಗಿರೋದು ಅವಳ ಪೇರೆಂಟ್ಸ್ ಜೊತೆ, ನನ್ನ ಅಪ್ಪ ಅಮ್ಮ. ನಮ್ಮದು ಮೊದಲೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಮಾನ ಮರ್ಯಾದೆಗೆ ಹಂಚೋ ಜನ. ಈಗಿನ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಒಳ್ಳೆಯ ಮಾತುಗಳು ಇವೆ, ಹಾಗೆ ಕೆಟ್ಟ ಮಾತುಗಳು ಕೂಡ ಇವೆ. ಆದರೆ ನಮ್ಮ ಫ್ಯಾಮಿಲಿಯವರು ಸಿನಿಮಾ ಅಂದರೆ ಮೊದಲು ನೆಗೆಟಿವ್ ಆಗಿ ಯೋಚನೆ ಮಾಡೋದು. ಈಗ ಎಲ್ಲವೂ ಚೆನ್ನಾಗಿದೆ. ನಾಳೆ ಅಚ್ಚು ಫಿಲಮಲ್ಲಿ ಆ್ಯಕ್ಟ್ ಮಾಡಿ 4 ಜನರ ಬಾಯಿಗೆ ಆಹಾರ ಆದರೆ ಅವಳ ಮನೆಯಲ್ಲಿ ಬೈದು ಹೊಡೆದು ಮಾಡಿ ತುಂಬ ಹರ್ಟ್ ಮಾಡ್ತಾರೆ. ಮುಂದೆ ನಮ್ಮನೆಯಲ್ಲೂ ನನಗೆ ಅವಳನ್ನು ಮದುವೆ ಆಗೋಕ್ಕೆ ಅಪ್ಪ ಅಮ್ಮ ಬಿಡೋಲ್ಲ. ಇದೆಲ್ಲ ಅವಳಿಗೂ ಗೊತ್ತು. ಅದಕ್ಕೆ ಮನೆಯಲ್ಲಿ ಹೇಳದೆ ಈ ಒಂದೇ ಒಂದು ಸಿನಿಮಾ ಮಾಡ್ತೀನಿ ಅಂದರೆ ನಾನು ಏನು ಬೇಡ, ಮದುವೆ ಆಗೋಣ ಅಂತಿದ್ದೀನಿ. ಈಗ ನೀನೇ ಹೇಳು ಅಂಜು, ಎಲ್ಲ ಹೊಸ ಕನ್ನಡಿಯ ಹಾಗೆ ನಾರ್ಮಲ್ ಆಗಿದೆ. ಅವಳ ಒಂದು ಆಸೆ ಕನಸಿಗಾಗಿ ಆ ಕನ್ನಡಿ ಹೊಡೆದಂತೆ ನಮ್ಮೆಲ್ಲರ ಜೀವನ ಅದುರಿ ಚೂರು ಚೂರು ಆಗಬೇಕಾ ಎಂದವನ ಧ್ವನಿಯಲ್ಲಿ ಅವಳನ್ನು ಕಳೆದುಕೊಳ್ಳುವ ತುಂಬ ಭಯವಿತ್ತು. ಗೆಳೆಯನ ಕೈಯನ್ನು ಅದುಮಿ, ಬಿ ಪಾಸಿಟಿವ್ ಬಾಲ, ನೀನ್ಯಾಕೆ ಅಚ್ಚು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದರೆ ಹಾಗಾಗ್ತಾಳೆ ಹೀಗಾಗ್ತಾಳೆ ಅಂತ ನೆಗೆಟಿವ್ ಯೋಚನೆ ಮಾಡ್ತೀಯಾ? ಒಂದು ವೇಳೆ ನಾಳೆ ಅವಳ ಆ್ಯಕ್ಟಿಂಗ್ ನೋಡಿ ಜನ ಪಾಸಿಟಿವ್ ಆಗಿ ಮಾತಾಡಬಹುದು. ಇನ್ನಷ್ಟು ಅವಕಾಶ ಅವಳಿಗೆ ಸಿಕ್ಕಿ ಸ್ಟಾರ್ ಆಗ್ಬೋದಲ್ವಾ? ಆಗಲೂ ನಿಮ್ಮ ಪೇರೆಂಟ್ಸ್ ಅವಳಿಗೆ ಹರ್ಟ್ ಮಾಡ್ತಾರಾ? ನೋ ವೇ ಎಂದಳು. ಅಂಜು, ನೀನು ಹೇಳೋದನ್ನು ಕೇಳೋಕ್ಕೆ ಖುಷಿಯಾಗುತ್ತೆ. ಒಂದು ವೇಳೆ ಅವಳು ಸ್ಟಾರ್ ಆದರೆ ಎಲ್ಲರಿಗಿಂತ ಹೆಚ್ಚು ಖುಷಿ ಪಡೋದು ನಾವು. ಆದರೆ ಸ್ಟಾರ್ ಆಗೋವಾಗ ಅವಳು ಸವೆಸೋ ದಾರಿಯಲ್ಲಿ ನೋವು, ಅವಮಾನ ಇರೋಲ್ಲ ಅಂತೀಯಾ? ಎಲ್ಲ ಗೊತ್ತಿದ್ದು ಅವಳನ್ನು ಪಾಳುಬಾವಿಗೆ ತಳ್ಳಲಾ ಎಂದ ಅವನ ಮಾತಿನಲ್ಲೂ ಅರ್ಥವಿತ್ತು. ನಿಮಿಷಗಳ ಮೌನದ ನಂತರ, ನೀನು ಹೇಳೋದು ಕರೆಕ್ಟ್ ಬಾಲ, ಇನ್ನೊಮ್ಮೆ ಅರ್ಚನಾ ಬಳಿ ಮಾತನಾಡು ಎಂದವಳಿಗೆ ಒಮ್ಮೆ ತನ್ನ ಕನಸಿನ ಆದಿಯ ಕ್ಷಣಗಳು ಕಣ್ಮುಂದೆ ಬಂದು, ತನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ತನಗೆ ಬೆನ್ನೆಲುಬಾಗಿ ಬೆಂಬಲ ನೀಡಿದ ತಾಯಿ, ತಂಗಿ, ಮಾವನವರು ಮತ್ತು ಚರಣ್, ಈಗ ಜೀವ, ಒಟ್ಟಾರೆ ಎಲ್ಲರೂ ನೆನಪಾದಾಗ ನಿಜಕ್ಕೂ ತಾನು ತುಂಬ ಅದೃಷ್ಟವಂತೆ ಅನ್ನಿಸಿತು. ನೀವಿಬ್ರು ಈಗ ಊಟಕ್ಕೆ ಏನು ಬೇಕು ಅಂತ ಹೇಳ್ತೀರೋ ಅಥವಾ ಹೀಗೆ ಯೋಚನೆ ಮಾಡಿಕೊಂಡು ಹೊಟ್ಟೆ ತುಂಬಿಸ್ಕೊಳ್ತೀರೋ ಎಂದ ಐಶ್ವರ್ಯ ಧ್ವನಿಗೆ ಇಬ್ಬರು ವಾಸ್ತವಕ್ಕೆ ಬಂದು, ದಿನ ನಾವೇನು ತಿಂತೀವಿ ಅನ್ನೋದು ಗೊತ್ತಿಲ್ವ ಐಶು ಅಂತ ಗದರಿದ ಗೆಳತಿಯತ್ತ ಕಣ್ಣು ಕಿರಿದಾಗಿಸಿ ನೋಡುತ್ತಾ, ನೀವು ತಿನ್ನೋದು ಗೊತ್ತು ಮೇಡಮ್, ಆದರೆ ನಿಮ್ಮ ಪತಿ ಪರಮೇಶ್ವರ ಇವತ್ತು ಏನೆಲ್ಲ ತಿಂತಾನೆ ಅಂತ ಹೇಳಿದರೆ ಅದನ್ನು ಆರ್ಡರ್ ಮಾಡಿ ಬರ್ತೀನಿ ಅಂದಳು. ಏನೇ ನಿನ್ನ ಬಾಸನ್ನೇ ಆಡ್ಕೋತಿದ್ದೀಯಾ ಅಂತ ನಗುತ್ತಾ ಕೇಳಿದರೆ, ಹೌದಮ್ಮ, ನಮ್ಮ ಬಾಸ್ ಎಲ್ಲ ವಿಷಯದಲ್ಲಿಯೂ ಪರ್ಫೆಕ್ಟ್, ಆದರೆ ಹೊಟ್ಟೆಯ ವಿಷಯದಲ್ಲಿ ಮಾತ್ರ ಬಕಾಸುರ ವಂಶದವನು ಅಂತ ಹೇಳಿದ್ದನ್ನು ಕೇಳಿ ಕಿಸಕ್ಕನೆ ನಕ್ಕವಳು ಎದುರಿರುವ ಇಬ್ಬರನ್ನ ನೋಡಿದರೆ ಅವರಿಬ್ಬರು ತುಸು ಭಯದಲ್ಲಿ ತನ್ನ ತಲೆ ಗಮನಿಸುತ್ತಿರುವುದನ್ನು ನೋಡಿ ತಿರುಗಿ ಮೇಲೆ ನೋಡಿದರೆ ಜೀವ ಅವಳ ತಲೆಗೆ ಮೊಟಕಿ,
ನಾನು ಬಕಾಸುರನೇ, ಏನಿವಾಗ ಎನ್ನುತ್ತಾ ತನ್ನವಳ ಪಕ್ಕದಲ್ಲಿ ಕೂತು 3-4 ಡಿಶ್ ಹೆಸರು ಹೇಳಿ ಆರ್ಡರ್ ಮಾಡಿ ಬಾ ಎಂದಾಗ ಕಿವಿ ಹಿಡಿದು ಅವನಲ್ಲಿ ಕ್ಷಮೆ ಕೇಳಿದಳು. ಅಯ್ಯೋ ಬಿಡಮ್ಮ, ಈಗ ಒಳ್ಳೆಯ ವರ್ಡ್ಸಲ್ಲಿ ಬೈತಿದ್ದೀಯ. ಮೊದಲು ನಾನು ನಿನ್ನ ಫ್ರೆಂಡಿಗೆ ಕಾಟ ಕೊಡುವಾಗ ಸಂಸ್ಕೃತದಲ್ಲಿ ಅದೆಷ್ಟು ಬೈದ್ಕೊಳ್ತಿದ್ರೋ. ಸರಿ ಬಿಡು, ಹೋಗು ಹೋಗು ಫುಡ್ ಆರ್ಡರ್ ಮಾಡು ಅಂತ ನಗುತ್ತಾ ಹೇಳಿದರೆ ಐಶ್ವರ್ಯ ಅಲ್ಲಿಂದ ಹೊರಟಳು. ಅಲ್ಲ ವೈಫಿ, ನೀವು ಊಟ ಮಾಡಬಹುದಿತ್ತಲ್ವಾ? ಹೇಗೂ ದಿನ ನನಗೇನು ಬೇಕು ಅನ್ನೋದು ಆರ್ಡರ್ ಮಾಡಿರ್ತೀಯ, ಹಾಗೆ ಇವತ್ತು ಮಾಡಿದಿದ್ರೆ ಇಷ್ಟಲ್ಲಿ ಊಟ ಆಗಿರೋದು ಎಂದರೆ ಬಾಲಕೃಷ್ಣ ಮತ್ತು ಅರ್ಚನ ಬಗ್ಗೆ ಹೇಳುತ್ತಾ, ಒಂದು ಹುಡುಗಿ ತಾನು ಕಂಡ ಕನಸನ್ನು ನನಸು ಮಾಡೋಕೆ ಅದೆಷ್ಟು ಕಷ್ಟಪಡ್ತಾಳಲ್ಲ. ಕೆಲವೊಮ್ಮೆ ಚಿಕ್ಕ ಪುಟ್ಟ ಕಾರಣಗಳಿಗೆ ನಮ್ಮ ಕನಸನ್ನೇ ತ್ಯಾಗ ಮಾಡಬೇಕಾಗುತ್ತೆ. ಈಗ ನನ್ನನ್ನೇ ನೋಡು, ಚೆಫ್ ಆದಮೇಲೆ ಪ್ಯಾರಿಸಲ್ಲಿ ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು. ಅದಕ್ಕಾಗಿ ದಿ ಬೆಸ್ಟ್ ಜಾಬ್ ಬಿಟ್ಟು ಮನೆಗೆ ಬಂದರೆ ಅಮ್ಮ ತಾತ ಅದೇನೋ ಸೆಂಟಿಮೆಂಟ್ ಡೈಲಾಗ್ ಹೊಡೆದು ಇಲ್ಲಿಗೆ ಕಳಿಸಿದ್ರು. ಆಮೇಲೆ ಸಡನ್ನಾಗಿ ಜೀವ ಜೊತೆ ಮದುವೆ, ಈಗ ಹೊಸ ಜವಾಬ್ದಾರಿಗಳ ನಡುವೆ ನನ್ನ ಕನಸು ಅಂತ ಮುಂದೇನೋ ಹೇಳುವ ಮೊದಲು ನಿನ್ನ ಕನಸನ್ನು ಜೀವ ಮತ್ತು ಚರಣ್ ನನಸು ಮಾಡ್ತಾ ಇದ್ದಾರೆ ಅಂಜು. ನೀನು ನಿಜವಾಗಿಯೂ ತುಂಬ ಲಕ್ಕಿ. ಜೀವ ಅಂತಹ ಗಂಡನ ಜೊತೆ ಚರಣ್ ಅಂತಹ ಒಳ್ಳೆಯ ಗೆಳೆಯ ಎಲ್ಲರಿಗೂ ಸಿಗೋಲ್ಲ ಅಂತ ಹೇಳುತ್ತಾ ಫುಡ್ ಆರ್ಡರ್ ಮಾಡಿ ಬಂದು ಕುಳಿತ ಐಶ್ವರ್ಯ ಹೇಳಿದರೆ, ಹೋ ಆಗಲೇ ವೈಫಿ ನಿನ್ನೆ ಮನೆಯಲ್ಲಿ ಏನೇನೋ ಆಗಿದೆ ಅದೆಲ್ಲ ಚಾಚು ತಪ್ಪದೆ ನಿಮಗೆ ವರದಿ ಒಪ್ಪಿಸಿದ್ದಾಳೆ. ಆಹಾ, ನಿಮ್ಮ ಗೆಳೆತನ ನೋಡಿ ನನ್ನ ಕಣ್ತುಂಬಿ ಬರ್ತಿದೆ ಎಂದವನ ಕೈರಟ್ಟೆಗೆ ಅಂಜಲಿ ತಿವಿದಾಗ ಅವರ ಊಟ ಬಂದಿತ್ತು. ಜೀವ ಹೌಚ್ ಎನ್ನುತ್ತಾ ಅವಳ ಕಿವಿಯ ಬಳಿ ಸರಿದು, ವೈಫಿ ನಿನ್ನ ಏನೆಲ್ಲ ನಡೀತು ಎಲ್ಲ ಹೇಳಿಬಿಟ್ಟೆಯಾ? ನಮ್ಮಿಬ್ಬರ ಫಸ್ಟ್ ಕೀ ಅಂತ ಮುಂದೇನು ಹೇಳುವ ಮೊದಲೇ ಅವನಿಗೆ ಕಣ್ಣಲ್ಲೇ ಗದರಿ ಗಬಗಬನೆ ಊಟ ಮಾಡುತ್ತಿದ್ದವಳ ಎಡಗೈಗೆ ತನ್ನ ಕೈ ಬೆಸೆದನು. ತಕ್ಷಣ ಅವನತ್ತ ನೋಡಿದಾಗ ಕಣ್ಣು ಹೊಡೆದು ನಕ್ಕವನನ್ನು ನೋಡಿ ಏನಾದರೂ ಹೇಳುವ ಮೊದಲೇ ಅವನ ಊಟ ಬಂದಿತ್ತು. ಪ್ರತಿದಿನ ಎಲ್ಲವನ್ನ ಆಸ್ವಾದಿಸುತ್ತಾ ತಿನ್ನುವವನನ್ನು ನೋಡುವುದೇ ಅವಳಿಗೆ ಹಬ್ಬ. ಇಂದು ಕೂಡ ಗೆಳೆಯರು ಊಟ ಮಾಡಿ ಹೋದರು. ಅಂಜಲಿ ಮಾತ್ರ ಅವನನ್ನು ನೋಡುತ್ತಾ ಕುಳಿತಿದ್ದಳು. ಎಂದಿನಂತೆ ಅವಳೆಡೆಗೆ ಕೈ ತುತ್ತು ಚಾಚಿದಾಗ ಏನೂ ಹೇಳದೆ ತಿಂದವಳನ್ನು ನೋಡಿ ಆಶ್ಚರ್ಯವಾಗಿತ್ತು. ಇಷ್ಟು ದಿನ ಬೇಡ, ಹೊಟ್ಟೆ ತುಂಬಿದೆ ಎಂಜಲು ಕೈ, ನನಗೆ ಆ ಗ್ರೇವಿ ಅಂದರೆ ಆಗೋಲ್ಲ, ಹೀಗೆ 10 ಕಾರಣ ಕೊಡುತ್ತಿದ್ದವಳು ಇಂದು ಏನೂ ಹೇಳದೆ ತಿನ್ನುತ್ತಿರುವುದನ್ನು ನೋಡಿ ಖುಷಿಯಾಗಿತ್ತವನಿಗೆ. ಬೇಗನೆ ಊಟ ಮುಗಿಸಿ ಇಬ್ಬರು ಅವರವರ ಡಿಪಾರ್ಟ್ಮೆಂಟ್ ಕಡೆಗೆ ಹೋಗಲು ಒಂದೆರಡು ಹೆಜ್ಜೆ ಇಟ್ಟಿದ್ದರು. ತಕ್ಷಣ ಜೀವ ಅಂಜಲಿಯನ್ನು ತನ್ನ ಕ್ಯಾಬಿನ್ನಿಗೆ ಬಂದು ಹೋಗುವಂತೆ ಹೇಳಿದನು. ಕ್ಯಾಬಿನ್ ಒಳಗಡೆ ಬಂದವಳಲ್ಲಿ CM ಮಗನ ಮದುವೆಯ ಬಗ್ಗೆ ಹೇಳಿ ಅಫಿಷಿಯಲ್ ಮೇಲ್ ಇನ್ನೂ ಬರಬೇಕು ಅಷ್ಟೇ ಎಂದಾಗ ಅವಳಿಗೆ ತುಂಬ ಖುಷಿಯಾಗಿತ್ತು. ಕಂಗ್ರಾಟ್ಸ್ ಜೀವ ಅಂತ ವಿಶ್ ಮಾಡಿ ಕೈ ಚಾಚಿದರೆ ಆ ಕೈಯ ಜೊತೆ ಅವಳನ್ನು ತನ್ನತ್ತ ಎಳೆದುಕೊಂಡು ಬಳಸಿದವನು, ಗಂಡನಿಗೆ ಯಾರಾದರೂ ಹೀಗೆ ವಿಶ್ ಮಾಡ್ತಾರಾ ಅಂತ ಅವಳ ಮೊಗ ಮೇಲೆತ್ತಿ ಕೇಳಿದರೆ ಅವಳು ಗಾಬರಿಯಲ್ಲಿ, ಜೀವ ಏನು ಮಾಡ್ತಾ ಇದ್ದೀಯಾ? ಬಾಲ ಅಥವಾ ಜೈ ಅಂಕಲ್ ಬರ್ಬೋದು, ಬಿಡು ನನ್ನ ಎಂದರೆ ಈಗಷ್ಟೇ ಪಟಪಟನೆ ಮಾತನಾಡಿದ ಅದರಗಳನ್ನು ಹೆಬ್ಬೆರಳಿನಿಂದ ಸವರಿದಾಗ ಈ ಬಾರಿ ಅವಳ ಮೈ ಮನ ನವಿರಾಗಿ ಕಂಪಿಸಿತ್ತು. ಅವಳ ಅರೆತೆರೆದ ಕಣ್ಣುಗಳನ್ನು ನೋಡಿ ಯಾವುದೋ ಮೋಡಿಗೆ ಒಳಗಾದವನಂತೆ ಅದರಗಳತ್ತ ಬಾಗಿದಾಗ ಅವನ ಮೊಬೈಲ್ ರಿಂಗಣಿಸಿದ್ದನ್ನು ಕೇಳಿ ಕಣ್ತೇಲಿಸಿ ಅವಳಿಂದ ದೂರ ಸರಿದನು. ಜೇಬಿನಲ್ಲಿದ್ದ ಮೊಬೈಲ್ ತೆಗೆದು ಸ್ಕ್ರೀನ್ ನೋಡಿ ಕಾಲ್ ರಿಸೀವ್ ಮಾಡಿದ 10 ಸೆಕೆಂಡಲ್ಲಿ ಮೊಬೈಲ್ ಅವನ ಕೈಯಿಂದ ಜಾರಿ ನೆಲಕ್ಕಪ್ಪಳಿಸಿತ್ತು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡುತ್ತಿರುವ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.